ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಅಂಬಿಗರಿಗೆ ಮತ್ತು ಗಂಗಾ ಮತ್ಸರಿಗೆ ಬಲೆ ಮತ್ತು ಸೇಫ್ಟಿ ಜಾಕೆಟ್ ಕಿತ್ತು ವಿತರಣೆ, ವಾಹನ ವಿತರಣೆ ಮತ್ತು ಕೆಲವೇ ದಿನಗಳಲ್ಲಿ 150 ಮನೆ ನೀಡುವ ಭರವಸೆ ಶಾಸಕ ಬಸನಗೌಡ ದದ್ದಲ್. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರ ಕಾರ್ಯಾಲಯದಲ್ಲಿ ಗಂಗಾಮತ ತೆರಿಗೆ ಮತ್ತು ಅಂಬಿಗರಿಗೆ ಬಲೆ ಮತ್ತು ಕಿಟ್ ಸೇಫ್ಟಿ ಜಾಕೆಟ್ ವಿತರಣೆ ಮಾಡಿದರು. ಅಂಬಿಗರು ನದಿಯಲ್ಲಿ ಮೀನುಗಳನ್ನು ಹಿಡಿದು ಮೀನುಗಳನ್ನು ಬೇರೆ ಹಳ್ಳಿಗಳಿಗೆ ಮತ್ತು ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಲು ಬಹಳ ಕಷ್ಟವಿದ್ದು, ಹಾಗಾಗಿ ಅವರಿಗೆ ವಾಹನದ ವ್ಯವಸ್ಥೆಯೂ ಕೂಡ ಮಾಡಲಾಗುತ್ತದೆ ಮತ್ತು ಫಲಾನುಭವಿಗಳಿಗೆ ಸುಮಾರು 100ರಿಂದ 150 ಮನೆಗಳನ್ನು ಈಗಾಗಲೇ ಶಾಸಕರು ಫಲಾನುಭವಿಗಳ ನಿವೇಶನಕ್ಕಾಗಿ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ ಎಂದು ತಿಳಿಸಿದರು. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ನಿವೇಶನ ಮತ್ತು ವಾಹನಗಳ ಅನುಕೂಲ ಮಾಡಿಕೊಡುತ್ತೇವೆ ಎಂದು ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಸಭೆಯಲ್ಲಿ ತಿಳಿಸಿದರು. ಸೈಕಲ್ ಮೋಟರ್ಗಳನ್ನು ಕೂಡ ಕೊಡುವಂಥ ಕೆಲಸ ಆಗಿತ್ತು. ಅದು ಕೂಡ ನಮ್ಮ ಡೈರೆಕ್ಟರ್ ಜಿಲ್ಲಾ ಅವು ಕೂಡ ಹೆಚ್ಚಿನ, ಯಾಕಂದರೆ ಗ್ರಾಮೀಣ ಪ್ರದೇಶದ ಮೀನವನ್ನು ಹಿಡಿದ ಮೇಲೆ ಅದನ್ನು ಮಾರ್ಕೆಟಿಗೆ ಮತ್ತು ಮಾರ್ಕೆಟ್ ಇರೋದಿಲ್ಲ ನಮಗೆ. ಈಗ ಅದನ್ನು ಸೇಲ್ ಮಾಡ್ಬೇಕಂದ್ರೆ ರಾಯಚೂರೆಲ್ಲ ತಿರುಗಾಡ್ಬೇಕಾಗ್ತದೆ. ಹಾಗಾಗಿ ಆ ವೆಹಿಕಲ್ಗಳನ್ನು ಕೂಡ ಅವಶ್ಯಕತೆ ನಮಗಿದೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ವೆಹಿಕಲ್ಗಳಾಗಿರ್ಬೋದು, ಹೆಚ್ಚಿನ ರೀತಿಯಿಂದ ಬಲೆಗಳನ್ನು ಕೊಡುವಂಥದ್ದಾಗಿರ್ಬೋದು ಮತ್ತು ಅವರಿಗೆ ಸೇಫ್ಟಿ ಜಾಕೆಟ್ಗಳು ಮತ್ತು ನಮಗೇನು ಅರ್ಗಲ್ ಪುಟ್ಟಿಗಳಂತೀವಿ ಆ ಪುಟ್ಟಿಗಳನ್ನು ಹೊಸವನ್ನು ಕೊಡುವಂಥ ಕೆಲಸಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಬೇಡಿಕೆಯನ್ನು ನಮ್ಮ ಜಿಲ್ಲೆಯಿಂದ ಸಲ್ಲಿಸುವಂಥದ್ದು ಮಾಡಬೇಕು ಮತ್ತು ಹೆಚ್ಚಿನ ಮನೆಗಳು ಎಲ್ಲವನ್ನು ಕೊಡುವ ಜೊತೆಗೆ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಬರುವಂಥ ಸರ್ಕಾರದ ಬೆನಿಫಿಟ್ಗಳನ್ನು ಮುಗಿಸುವಂಥ ಕೆಲಸವನ್ನು ಈ ಕ್ಷೇತ್ರದ ಶಾಸಕರಾಗಿ ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಈಗಾಗಲೇ ಬೋರ್ಗಳನ್ನು ಕೊರೆದಿರುವಂಥ ಎಲ್ಲ ಫಲಾನುಭವಿಗಳಿಗೆ ಏನು ಮೋಟರ್ಗಳನ್ನು ಕೊಡ್ತಾ ಇದ್ರೆ ಅದನ್ನು ಸದುಪಯೋಗವನ್ನು ಮಾಡಿ. ಯಾಕಂದರೆ ನಮಗೆ ನೀರಾವರಿಯಿಂದ ವಂಚಿತವಾದಂಥ ಪ್ರದೇಶ, ಹಾಗಾಗಿ ಬೋರ್ಗಳ ಮೇಲೆ ನಮಗೆ ಅವಲಂಬಿತರಾಗಿ ನಾವು ರೈತಾಪಿ ವರ್ಗದವರು ಆ ಬೋರ್ಗಳ ಮುಖಾಂತರ ನಮ್ಮ ಬೆಳೆಗಳನ್ನು ಬೆಳೆಯುವಂಥದ್ದಿದೆ. ಹಾಗಾಗಿ ಇವತ್ತು ಮೋಟರ್ಗಳನ್ನು ಕೊಡುವ ಮುಖಾಂತರ ಇವತ್ತು ಬಹಳಷ್ಟು ಫಲಾನುಭವಿಗಳಿದೆ. ಹಿಂದೆ ಕೂಡ ಸಾವಿರಾರು ಜನರಿಗೆ ಕೊಟ್ಟಿದ್ದೀವಿ, ಈಗಾಗಲೇ ಸದುಪಯೋಗ ಆಗಿದೆ ಮತ್ತು ಇನ್ನೂ ಬಹಳಷ್ಟು ಸುಮಾರು 360 ಬೋರ್ಗಳನ್ನು ಈಗ ಕೊರೆಯೋದಕ್ಕೆ ಚಾಲೂ ಮಾಡಿದ್ದೀವಿ. ಆ ಬೋರು ಗಾಡಿಗಳು ಕೂಡ ಈಗ ಬಂದಿದೆ, ಎಲ್ಲ ಕಡೆ ಬಂದಿದೆ. ಯಾರ್ಯಾರು ಆಯ್ಕೆ ಆದಂಥ ಬೆನಿಫಿಷರಿಗಳು 2 ಗಾಡಿಗಳು ಬಂದಿದೆ ಮತ್ತು SC ಕೋಟದಲ್ಲಿ ಕೂಡ ಗಾಡಿ ಬಂದಿದೆ. ಅವೆಲ್ಲವನ್ನ ಬೋರ್ಗಳನ್ನ ಕೊರೆಯುವಂತ ಕೆಲಸ ಆಗ್ತದ ಮತ್ತು ಹಿಂದುಳಿದ ವರ್ಗಕ್ಕೆ ಆಯ್ಕೆ ಆದಂತವ್ರಿಗೆ ಕೂಡ ಕೊರೆಯೋದಕ್ಕೆ ಬೋರ್ ಬರ್ತದ ಮತ್ತು ಜನರಲ್ ಮಲ್ಲಿಕಾರ್ಜುನಗೌಡ ತಲಮಾರಿ, ಪವನ್ ಪಾಟೀಲ್ ಪಂಪಾಪತಿ, ಮಲ್ಲಿಕಾರ್ಜುನ ನಾಯಕ್ ಗೋನಾಳ್, ನರಸಿಂಹ ನಾಯಕ್, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.